ನೋಡಿ, ವಿಶ್ವದ ಅಗಾಧ ಶಕ್ತಿ ಏನಿದೆ ಅಂದರೆ ಸಮುದ್ರ ಆಗಬೇಕು, ಸಾಗರ ಆಗಬೇಕು ಅಂತ ಹೇಳಿದರೆ ಒಂದೊಂದು ಹನಿಗಳು ಸಹ ಸೇರಿಯೇ ಸಮುದ್ರವಾಗುವುದು. ಹಾಗಾಗಿ ವಿರಾಟ ಸ್ವರೂಪದ ಭಾಗವಾಗಿಯೇ ನಾವು ಸಹ ಇರುವಂಥದ್ದು. ವಿಗ್ರಹ ಆರಾಧನೆ ತಪ್ಪಲ್ಲ, ಆದರೆ ವಿಗ್ರಹ ಆರಾಧನೆಯೇ ಅಂತಿಮ ಗುರಿಯಲ್ಲ. ಹಾಗಾಗಿ ಭಗವಂತನನ್ನು ಸ್ಥೂಲ ರೂಪದಲ್ಲಿ ಹಾಗೂ ಸೂಕ್ಷ್ಮ ರೂಪದಲ್ಲಿ ನಾವು ಅವನನ್ನು ಆರಾಧನೆ ಮಾಡಬೇಕಾಗುತ್ತೆ. ನಾವೇ ವಿಗ್ರಹ ಆಗಿದ್ದಾಗ ಇನ್ನೊಂದು ವಿಗ್ರಹದ ಅವಶ್ಯಕತೆ ಏನಕ್ಕೆ ಅಲ್ವಾ? ನಾವೇ ವಿಗ್ರಹ, ನಮ್ಮನ್ನು ನಾವು ನೋಡಿಕೊಂಡಾಗ ಮಾತ್ರ ಭಗವಂತನ ವಾಸ್ತವಿಕ ಚಿತ್ರಣ ನಮಗೆ ಗೊತ್ತಾಗುತ್ತೆ. ಸಾಧಕನಿಗೆ ಆರಂಭದ ಭಾಗವಾಗಿ ವಿಗ್ರಹ ಬೇಕಾಗುತ್ತೆ. ಆ ವಿಗ್ರಹವನ್ನು ಅವನು ಆರಾಧನೆ ಮಾಡ್ತಾ ಮಾಡ್ತಾ ತನ್ನ ಅರಿವಿಗೆ ಆ ವಿಗ್ರಹದ ಚೈತನ್ಯವನ್ನು ಕಂಡುಕೊಂಡು ಅದನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅಲ್ಲಿಂದನೇ ದೈವತ್ವವನ್ನು ಹೊಂದಿ ಅದೇ ವಿಶ್ವರೂಪ ಶಕ್ತಿ ಅಂತ ಕಂಡುಕೊಳ್ತಾನಲ್ಲ, ಅದು ದೈವತ್ವ. ಹಾಗಾಗಿ ನಮ್ಮ ಮನಸ್ಸಿನ ಒಳ ಹೊರಗೆ ಭಗವಂತ ವ್ಯಾಪಿಸಿದ್ದಾನೆ. ಅದಕ್ಕೆ ರುದ್ರಚಮಕ ಹಾಗೂ ರುದ್ರ ನಮಕಗಳಲ್ಲಿ ಈಶ್ವರನ ಬ್ರಹ್ಮಾಂಡ ಶಕ್ತಿಯನ್ನು ವರ್ಣಿಸಿದ್ದಾರೆ. ನಿಮಗೆ ರುದ್ರಾಧ್ಯಾಯದ ರುದ್ರಚಮಕ ರುದ್ರನಮಕಗಳಲ್ಲಿ ಇದರ ಉಲ್ಲೇಖ ನಿಮಗೆ ಸಿಗುತ್ತೆ. ಬ್ರಹ್ಮಾಂಡ ವ್ಯಾಪ್ತ ದೇಹ ಅಂತ ಕರೀತಾರೆ. ಬ್ರಹ್ಮಾಂಡಗಳನ್ನು ವ್ಯಾಪಿಸಿರುವಂಥನು ಭಗವಂತ. ಹಾಗಾಗಿ ಅವನು ಒಳಗು ಹೊರಗು ಎಲ್ಲ ವ್ಯಾಪ್ತನಾಗಿದ್ದಾನೆ. ಹಾಗಾಗಿ ಅವನ ಅಸ್ತಿತ್ವ ಕಂಡುಕೋಬೇಕಂದ್ರೆ ನಾವು ಕಂಡುಕೋಬೇಕಂತಂದರೆ ನಾವು ನಮ್ಮ ಅಸ್ತಿತ್ವವನ್ನು ನಾವು ಕಂಡುಕೋಬೇಕು. ನಮ್ಮ ಅಸ್ತಿತ್ವ ನಮಗೆ ಅರ್ಥವಾದರೆ ಭಗವಂತನ ಅಸ್ತಿತ್ವ ನಮ್ಗೆ ಅರ್ಥ ಆಗುತ್ತೆ. ನಾವು ಭಗವಂತನ ಅಸ್ತಿತ್ವವನ್ನು ಹೊರಗಡೆ ನೋಡ್ತಾ ಇದ್ದೀವಿ ಹೊತ್ತು ನಮ್ಮ ಅಸ್ತಿತ್ವ ನಾವು ಕಂಡುಕೊಳ್ತಾ ಇಲ್ಲ. ನಮ್ಮ ಅಸ್ತಿತ್ವ ಕಂಡುಕೋಬೇಕು ಅಂದರೆ ಭಕ್ತಿ, ಧ್ಯಾನ, ಕೆಲವು ಕ್ರಿಯೆಗಳಿಂದ ನಾವು ನೋಡ್ಕೋಬೇಕಾಗುತ್ತೆ. ಆರಂಭಿಕನಿಗೆ ಇದರ ಅವಶ್ಯಕತೆ ಇದೆ. ಆದರೆ ವಿಗ್ರಹ ಆರಾಧನೆ ಅಂತಿಮ ಗುರಿ ಆಗಬಾರ್ದು. ವಿಗ್ರಹವನ್ನು ನೋಡಿದಂಥವನು ವಿರಾಟ ಸ್ವರೂಪವನ್ನು ನೋಡುವಂಥ ಸಮರ್ಥ ಆಗಬೇಕು. ಹಾಗಾಗಿ ವಿಗ್ರಹ, ಅವನಿಗೊಂದು ನೆರಳು, ಅವನಿಗೊಂದು ಗುಡಿ, ಅವನಿಗೊಂದು ಮಂತ್ರ, ಇದೆಲ್ಲ ಸಹ ಮಾಡಿದ್ದೀವಿ. ಯಾಕೆಂದರೆ ಗಣಶಕ್ತಿಗಳು ಅಂದರೆ ಇಡೀ ವಿಶ್ವದಲ್ಲಿ ಗಣಶಕ್ತಿಗಳು ಹಬ್ಬಿದೆ. ಆಗ ಗಣಶಕ್ತಿಗಳು ನೋಡಬೇಕು ಅಂದರೆ ಹೊರಗಣಿಂದ ನೋಡಲಿಕ್ಕೆ ಈ ಸ್ಥೂಲ ರೂಪ ಅಷ್ಟೇ ಕಾಣಿಸುತ್ತೆ. ಸ್ಥೂಲ ರೂಪ ನಿಮಗೆ ಕಾಣಿಸ್ಬೇಕಂತ ಅಂದರೆ ನಿಮಗೆ ಸೂಕ್ಷ್ಮ ರೂಪಕ್ಕೆ ಹೋಗಬೇಕು. ಅದಕ್ಕೆ ಕುಂಡಲಿನಿ ಜಾಗೃತ ಆಗಬೇಕು. ಕುಂಡಲಿನಿಯಲ್ಲಿ ಅಷ್ಟು ಶಕ್ತಿ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆಯೂ ಸಹ ಮಾತಾಡೋಣ. ತುಂಬ ದೈವತ್ವ ಅಂದರೆ ನಾನು ಹೇಳಿದ್ನಲ್ಲ, ಅದು ನಂಬಿಕೆಯೂ ಹೌದು, ಮೂಢನಂಬಿಕೆಯೂ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಆಚಾರ ಇದ್ದರೆ ಸರಿ, ಅನಾಚಾರಗಳು ನಡೆದ್ರೆ, ಈಗ ವಿಗ್ರಹಗಳು ಮಾಡುವಂಥದ್ದು, ವಿಗ್ರಹಗಳನ್ನ ಒಡೆಯೋರು ಇವರೇ, ಮಾಡೋರು ಇವರೇ, ವಿಗ್ರಹಕ್ಕೆ ಜೀವ ಕೊಡೋರು ಇವರೇ, ಅಲಂಕಾರ ಮಾಡೋರು ಇವರೇ, ಗುಡಿ ಗೋಪುರಗಳು ಕಟ್ಟೋರು ಇವರೇ, ಮಂತ್ರಗಳು ಹೇಳೋರು ಇವರೇ, ಮತ್ತು ಮಡಿ ಮೈಲ್ಗೆ ಸೂತಕ ಜಾತಕ ಇದೆಲ್ಲ ಹೇಳೋರು. ಭಗವಂತ ಇದನ್ನೆಲ್ಲ ಮೀರಿದ್ದಾನೆ. ಇದರ ಕಲ್ಪನೆ ಒಂದು ಭಾಗದಲ್ಲಿ ನೋಡಿ, ಅಪ್ರತಿಮಾ ಸ್ವರೂಪಂ ಅನ್ನತ್ತೆ ವೇದಗಳು. ಅಪ್ರತಿಮಾ ಸ್ವರೂಪಂ ಅಂತ ಹೇಳಿದ್ರೆ ವಿಗ್ರಹನೇ ಇಲ್ಲ, ಆದರೂ ಆಗಮಶಾಸ್ತ್ರದಲ್ಲಿ ಅವನಿಗೊಂದು ಆಕಾರವನ್ನು ಕೊಟ್ಟು ಅವನನ್ನು ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಕೇವಲ ಭೂಮಿಯಲ್ಲಿ ಅಷ್ಟೇ ಭಗವಂತನಿಲ್ಲ, ನಮ್ಮ ಸೌರಮಂಡಲದಲ್ಲಿ ಅಷ್ಟೇ ಭಗವಂತ ಇದ್ದಾನೆ. ಬ್ರಹ್ಮಾಂಡಗಳನ್ನು ಹೊರತಾಗಿ ತುಂಬ ವ್ಯಾಪಿಸಿದ್ದಾನೆ ಭಗವಂತ. ಹಾಗಾಗಿ ಅವಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಕರಿತೀವಿ. ಅವಳ ಬೆನ್ನು ಹುರಿನಲ್ಲಿ 9 ಶಕ್ತಿಗಳಿದೆ. ಆ 9 ಶಕ್ತಿ ಎಷ್ಟು ದೊಡ್ಡೋಳಿದ್ದಾಳೆ ಅವಳು ಅಂತಂದರೆ 9,000 ಕೋಟಿ ಬ್ರಹ್ಮಾಂಡಗಳನ್ನು ಸೇರಿಸಿದ್ರೆ ಅವಳ ಒಂದು ಬೆನ್ನು ಹುರಿ ಆಗುತ್ತೆ. 9 ಅಂದರೆ ಒಂದು ಬ್ರಹ್ಮಾಂಡ ಆಗಬೇಕು ಅಂದರೆ ಸಾವಿರಾರು ಮಿಲ್ಕಿ ವೇಗಳು, ಗ್ಯಾಲಕ್ಸಿಗಳು ಸೇರಬೇಕು. ಅಷ್ಟು ಕೋಟಿ ಸೇರಿದ್ರೆ ಒಂದು ಬ್ರಹ್ಮಾಂಡ ಆಗುತ್ತೆ. ಆ ಥರದ್ದು 9,000 ಕೋಟಿ ಬ್ರಹ್ಮಾಂಡಗಳನ್ನು ಸೇರಿಸಿದ್ರೆ ಜಗನ್ಮಾತೆ ತಾಯಿ ರಾಜರಾಜೇಶ್ವರಿಯ ಕೇವಲ ಒಂದು ಬೆನ್ನು ಹುರಿ ಆಗುತ್ತೆ. ಅದನ್ನು ಹೊರತುಪಡಿಸಿ ಅವಳು ಇನ್ನೆಷ್ಟು ದೊಡ್ಡವಳಿದ್ದಾಳೆ. ಈ ಚೈತನ್ಯ ಎಲ್ಲ ನಾವು ನೋಡಬೇಕು ಅಂತ ಹೇಳಿದ್ರೆ ಕೇವಲ ವಿಗ್ರಹದಿಂದ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಅದನ್ನು ಹೇಳಿದೆ, ವಿಗ್ರಹ ಅನ್ನೋ ಒಂದು ಆರಂಭಿಕ ಸಾಧಕನಿಗೆ ಒಂದು ಏನು ಹೇಳ್ತಾರೆ, ಆರಂಭಿಕ ಅಂತ ಅಷ್ಟೇ. ಆದರೆ ವಿಗ್ರಹವೇ ಅಂತಿಮ ಗುರಿಯಲ್ಲ. ಸೊ ಅದರಲ್ಲಿರುವಂಥ ಚೈತನ್ಯ ಶಕ್ತಿಯನ್ನು ಕಂಡುಕೊಂಡು ತಾನಾಗಾದರೆ ಅದಕ್ಕೆ ಬ್ರಹ್ಮತ್ವ ಅಂತ ಕರೀತಾರೆ.